ಎವ್ರಿಬಡಿ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಮತ್ತು ನನ್ನ ಹೆಸರು ಯಾರಾದರೂ ಮರ್ತೋಗ್ಬಿಟ್ಟಿದ್ರೆ, ನನ್ನ ಹೆಸರು ಕಾವೇರಿ. ಹಾಯ್. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ನಾನು ಮೂವ್ ಆಗ್ತಾ ಇರೋ ಮನೇನ ತೋರಿಸ್ತೀನಿ, ಖಾಲಿ ಮನೆ ತೋರಿಸ್ತೀನಿ ಅಂತ. ಸೊ ಹಾಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಇವಾಗ ನಿಮಗೆ ತೋರಿಸ್ತಾ ಇರೋದು ಬಂದು ಸೆಟ್ ಮಾಡೋಕ್ಕೆ ಮುಂಚೆ ಪೂರ್ತಿ ಖಾಲಿ ಇರೋ ಮನೆ ನಾನು ತೋರಿಸ್ತಾ ಇರೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಇದೇ ಹೊಸ ಮನೆ. ನಾನು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೂವಿಂಗ್ ನಡೀತಾ ಇದೆ, ಇನ್ನು ಶಿಫ್ಟಿಂಗ್ ಎಲ್ಲ ಇನ್ನೂ ನಡೀತಾ ಇದೆ. ಆ್ಯಂಡ್ ನನಗೆ ಸ್ವಲ್ಪ ಐ ಕೂಡ ಇನ್ಫೆಕ್ಷನ್ ಆಗಿದೆ ಸ್ಟ್ರೆಸ್ಸಿಂದ. ಓಕೆ, ಅದೆಲ್ಲ ಬಿಟ್ಬಿಡೋಣ. ನಿಮಗೆ ಹೊಸ ಮನೆ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ಲಾಸ್ಟ್ ವಿಡಿಯೋ ಕೆಳಗಡೆ ಒಂದು ಸ್ವಲ್ಪ ಕಾಮೆಂಟ್ಸ್ ನೋಡಿದೆ ರೆಂಟ್ ರಿಲೇಟೆಡ್. ಸೊ ಮನೆ ಫಸ್ಟು ನೋಡಿ ಅದಾದಮೇಲೆ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಸೊ ಇದು ಮೇನ್ ಡೋರ್ ಆ್ಯಂಡ್ ಇದು ಎಂಟ್ರೆನ್ಸ್. ನಮ್ಮ ಮನೆ ಮುಂದೆ ಯಾವುದೂ ಡೋರ್ ಏನಿಲ್ಲ. ಇದು ಆ್ಯಕ್ಚುಲಿ ಲಿಫ್ಟ್ ಇರೋ ಸ್ಪೇಸು. ಸೊ ಲಿಫ್ಟಿಂದ ಬಂದ ತಕ್ಷಣವೇ ಇದು ಪಕ್ಕದ ಮನೆ. ಇದು ಸ್ಟೇಸ್ ಪಕ್ಕದಲ್ಲೇ ನಮ್ಮ ಮನೆ ಇದೆ. ಸೊ ಒಳಗಡೆ ಎಂಟರ್ ಆದ ತಕ್ಷಣ ಇದು ಪೂರ್ತಿ ಹಾಲ್. ಅಂದರೆ ಓಕೆ, ಐ ಹೋಪ್ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇದು ಪೂರ್ತಿ ಹಾಲ್ ಆ್ಯಂಡ್ ದೊಡ್ಡದಾಗೇ ಇದೆ. ಆ್ಯಕ್ಚುಲಿ ಆ ಮನೆಗಿಂತ ಈ ಹಾಲ್ ತುಂಬಾ ದೊಡ್ಡದು. ಸೊ ಇದು ಟಿ ವಿ ಯೂನಿಟ್ ಆ್ಯಂಡ್ ಸ್ವಲ್ಪ ಸಾಮಾನೆಲ್ಲ ಆಲ್ರೆಡಿ ಬಂದಿದೆ. ಇದು ಹಾಲ್ ಆ್ಯಂಡ್ ಇದು ಡೈನಿಂಗ್ ಸ್ಪೇಸ್ ಆ್ಯಂಡ್ ಇದು ಕಾಮನ್ ವಾಶ್ರೂಮ್. ಇದು ಕಾಮನ್ ವಾಶ್ರೂಮು. ಮತ್ತು ಇದ್ರ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಹತ್ರನೇ ಇದು ಬಂದು ಗೆಸ್ಟ್ ಬೆಡ್ರೂಮ್ ಇದೆ. ಸೊ ಲೈಟ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟೋರೇಜ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹೈ, ಕಾಣಿಸ್ತಾ ಇದೀನಾ? ಹೈ. ಮತ್ತು ಇಲ್ಲಿ ಆ್ಯಕ್ಚುಲಿ ನಮಗೆ ರೋಡ್ದು ವ್ಯೂ ಇದೆ ಇಲ್ಲಿಂದ, ಮೇನ್ ರೋಡ್ದು. ಓಕೆ, ಇದು ವ್ಯೂ ಹೊರಗಡೆ ಈ ರೂಮಿಂದ, ಗೆಸ್ಟ್ ಬೆಡ್ರೂಮಿಂದ. ಆ್ಯಂಡ್ ಮತ್ತು ಡೈನಿಂಗ್ ಸ್ಪೇಸಿಂದ ಆ್ಯಕ್ಚುಲಿ ಇಲ್ಲಿ ಬಾಲ್ಕನಿ ಅಥವಾ ಯುಟಿಲಿಟಿ ಆ್ಯಕ್ಚುಲಿ ಎರಡೂ ಒಂದೇ. ಇದು ಬಾಲ್ಕನಿ ಅಂತ ಸಪ್ರೇಟಾಗಿ ಏನಿಲ್ಲ. ಸೊ ಇಲ್ಲಿ ಒಂದು ಪಾಟೆಲ್ಲ ಇಟ್ಕೊಳ್ಳೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಇದು ನಮ್ಮ ವ್ಯೂ ಆ್ಯಕ್ಚುಲಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನಮ್ಮ ಯುಟಿಲಿಟಿ ಸ್ಪೇಸ್. ಅಲ್ಲಿ ಸ್ಟೋರೇಜ್ ಇದೆ, ಇಲ್ಲಿ ವಾಷಿಂಗ್ ಮಷಿನ್ ಬರುತ್ತೆ ಆ್ಯಂಡ್ ಇಲ್ಲೊಂದು ಸಿಂಕ್ ಇದೆ ಹೊರಗಡೆ. ಮತ್ತು ಒಳಗಡೆ ಹಾಲಿಂದ ಇದು ನಮ್ಮ ಕಿಚನ್ ಸಾಮಾನು. ಆ್ಯಕ್ಚುಲಿ ನಾನು ಫಸ್ಟ್ ತಂದಿದ್ದು ಕಿಚನ್ ಸಾಮಾನು ಫಸ್ಟ್ ಖಾಲಿ ಆದರೆ ಎಲ್ಲ ಅರೇಂಜ್ ಮಾಡಿಬಿಟ್ರೆ ಬೇರೆ ಎಲ್ಲ ಆರಾಮಾಗಿ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಕಿಚನ್ ಸಾಮಾನು ಎಲ್ಲ ತಂದಿಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ಅಷ್ಟೇ ತುಂಬ ಸ್ಟೋರೇಜ್ ಇದೆ. ಈ ಕಡೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಚಿಮ್ನಿ ಆ್ಯಕ್ಚುಲಿ ಮನೆ ಜೊತೆನೇ ಸ್ಟೋವ್ ಕೂಡ ಇದೆ, ಇದು ಇನ್ಕ್ಲೂಡೆಡ್ ಇದೆ. ಆ್ಯಂಡ್ ಬೇರೆ ಎಲ್ಲ ಇದೆಲ್ಲ ನಮ್ಮದೇ ಸಾಮಾನು ತಂದು ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ಬಂದು ನಮ್ಮದು ಮಾಸ್ಟರ್ ಬೆಡ್ರೂಮ್ ಇರೋದು. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಮುಂದೆಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ, ಒಂಥರ ಡಿಫ್ರೆಂಟ್ ಆಗಿದ್ದು ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಒಳಗೆ ಬಂದರೆ ಇದು ಸ್ಟೋರೇಜ್ ಇದೆ ಪೂರ್ತಿ, ಇಲ್ಲಿ ಮೇಲುಗಡೆ ಕೂಡ ಇದೆ. ಆ್ಯಂಡ್ ಈ ಕಡೆ ವಿಂಡೋ ಇದೆ. ಆ್ಯಂಡ್ ಅದು ಬಾಲ್ಕನಿ ಡೋರ್ ತೋರಿಸ್ತೀನಿ. ಇದು ಬಂದು ವಾಶ್ರೂಮ್. ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಆ್ಯಂಡ್ ಬಾಲ್ಕನಿ ಬಂದು ಇಲ್ಲಿ ತುಂಬ ಬಿಸಿಲು ಬರುತ್ತೆ ಆ್ಯಕ್ಚುಲಿ. ಸಂಜೆ ಇದು ಪಶ್ಚಿಮ ದಿಕ್ಕು. ಸೊ ಸನ್ಸೆಟ್ ಮಧ್ಯಾಹ್ನ ಆದಮೇಲೆ ಪೂರ್ತಿ ಈ ಕಡೆ ತುಂಬ ಬಿಸಿಲು ಬರುತ್ತೆ. ಆ್ಯಂಡ್ ಈ ಕಡೆ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಡೆ ಅಂತೂ ಪೂರ್ತಿ ಖಾಲಿ ಫೀಲ್ಡ್ ಇರೋದ್ರಿಂದ ಈ ವಿಂಡೋ ಏನಾದರೂ ಓಪನ್ ಮಾಡಿದ್ರೆ ನಾವು ರೂಮ್ದು ತುಂಬ ಗಾಳಿ ಪಾಸಾಗುತ್ತೆ. ಆ್ಯಂಡ್ ಮೇಲುಗಡೆ ಬಟ್ಟೆ ಒಣಗಾಕೋಕೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರೇ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಅದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್. ಇದು ಆ್ಯಕ್ಚುಲಿ 2 BHK ಹೌಸ್. 1 ಬೆಡ್ರೂಮ್, 2 ಬೆಡ್ರೂಮ್ ಮತ್ತು ಕಿಚನ್, ಯುಟಿಲಿಟಿ ಅಥವಾ ಬ್ಯಾಲ್ಕನಿ ಆ್ಯಂಡ್ ಇದು ಡೈನಿಂಗ್ ಸ್ಪೇಸ್ ಮತ್ತು ಹಾಲ್. ಸೊ ಇದು ನಮ್ಮ ಖಾಲಿ ಮನೆ ಟೂರ್. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ಮನೆ ನೋಡಿದ್ದೀರಾ.
ಮತ್ತು ಲಾಸ್ಟ್ ವಿಡಿಯೋಲಿ ರೆಂಟ್ ರಿಲೇಟೆಡ್ ಅಲ್ಲಿ ಹೇಳಿದೆ ಅಲ್ವಾ ನಾವು ಕೋವಿಡ್ ಟೈಮಲ್ಲಿ ಅಲ್ಲಿ ಹೋಗಿದ್ದು ಅಂತ. ಆ್ಯಂಡ್ ಅದಕ್ಕೆ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿತ್ತು. ಇವಾಗ ಬಂದು ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಹೈಕ್ ಆಗಿದೆ. ನಾನು ಅಂದ್ಕೊಂಡೆ ಬರೀ ನಮ್ಮ ಸೊಸೈಟಿಯಲ್ಲಿ ಅಂತ, ಬಟ್ ಆ್ಯಕ್ಚುಲಿ ಎಲ್ಲ ಕಡೆನೂ ರೆಂಟ್ ಸಿಸ್ಟಮ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ರೀಸೆಂಟಾಗಿ. ಮೇ ಬಿ 2024 ಎಲ್ಲ ಕಡೆನೂ ಎಲ್ಲರೂ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಎಕ್ಸಾಕ್ಟ್ ಫಿಗರ್ಸ್ ಕೊಡೋಕ್ಕಾಗಲ್ಲ ನಿಮಗೆ, ನಂಬರ್ಸ್ ಹೇಳೋಕ್ಕಾಗಲ್ಲ, ಬಟ್ ಒಂದು ಬೇಸಿಕ್ ಐಡಿಯಾ ಕೊಡ್ತೀನಿ. ಸೊ ನಾನಿರೋ ಪಾರ್ಟ್ ಆಫ್ ಬೆಂಗಳೂರಲ್ಲಿ ಬಂದು ನಿಮಗೆ ಟುವರ್ಡ್ಸ್ ಹೊಸ ರೋಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಆ ಕಡೆ ಸೈಡೆಲ್ಲ ನಿಮಗೆ ಒಂದು ಸ್ಪೇಷಿಯಸ್ ಅಂದರೆ ಸೊ ಒಂದು 800 to 1000 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಮನೆ ಬೇಕು ಅಂತಂದರೆ ಅಫ್ಕೋರ್ಸ್ ಒಂದು 15K ಅಥವಾ 15K ಒಳಗಡೆನೂ ಸಿಗುತ್ತೆ. ಆದರೆ ಅದು ಇಂಡಿಪೆಂಡೆಂಟ್ ಹೌಸ್ ಆಗಿರುತ್ತೆ, ಅಂದರೆ ಸೊಸೈಟಿ ಆಗಿರಲ್ಲ. ಬಟ್ ನಾವು ನೋಡ್ತಾ ಇದ್ದಿದ್ದು ಬಂದು ಸೊಸೈಟಿ ಅಪಾರ್ಟ್ಮೆಂಟ್ಸಲ್ಲಿ. ನೀವು ಪ್ರೆಸ್ಟೀಜ್ ಅಥವಾ ಶ್ರೀರಾಮ್ ಆ ಥರ ಕನ್ಸ್ಟ್ರಕ್ಷನ್ಸಲ್ಲಿ ನೋಡೋಕ್ಕೆ ಹೋದರೆ ಜಾಸ್ತಿ ಬೀಳುತ್ತೆ ನಿಮಗೆ 1 BHKನೇ ಒಂದು 23-26 ಆ ಥರ ಎಲ್ಲ ಪ್ರೈಸ್ ಇರುತ್ತೆ. ಸೊ 2 BHK ನೀವು ಲೆಕ್ಕ ಹಾಕೊಳ್ಳಿ, ಒಂದು 3-4 ಸಾವಿರ ಜಾಸ್ತಿ ಮಾಡ್ತಾ ಹೋಗಿ. ಆ ಥರ ಸೊಸೈಟಿಯಲ್ಲಿ ಅಷ್ಟು ರೇಟ್ ಇರುತ್ತೆ. ಇಲ್ಲ ನಾರ್ಮಲ್ ಸೊಸೈಟಿ ಸಿಂಗಲ್ ಸ್ಟ್ಯಾಂಡಲೋನ್ ಬಿಲ್ಡಿಂಗಲ್ಲಿ ಸೊಸೈಟಿ ಮಾಡಿದ್ದಾರೆ, ಆ ಥರದ್ದು ನೋಡ್ತೀನಿ ಅಂತ ಅಂದರೆ ನಿಮಗೆ ಇವಾಗಿನ ಇರೋ ಪ್ರೈಸ್ ರೇಂಜ್ ಪ್ರಕಾರ 25 to 30K ಒಳಗಡೆ ನಿಮಗೆ 2 BHK ಸಿಗುತ್ತೆ. ಆ್ಯಂಡ್ 30+ ನಿಮಗೆ 3 BHK ಸಿಗುತ್ತೆ. 35-40K ಆ ಥರ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾವಿರೋದು ಬಂದು ಬಿಟ್ವೀನ್ 25 and 30. ಮತ್ತು ಇದು ಬಂದು ಸ್ಟ್ಯಾಂಡಲೋನ್ ಬಿಲ್ಡಿಂಗೇನೆ, ಬಟ್ ಮನೆಗಳು ಜಾಸ್ತಿ ಇದ್ದಾವೆ. ಸೊ ಇಟ್ಸ್ ನಾಟ್ ಲೈಕ್ ತುಂಬ ಬ್ಲಾಕ್ಸ್ ಇದ್ದಾವೆ, ಒಂದೇ ಬ್ಲಾಕ್ ಇರೋದು, ಬಟ್ 9 floors ಇದೆ ನಾವಿರೋ ಬಿಲ್ಡಿಂಗಲ್ಲಿ. ಸೊ ಆ ಥರ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಾವಿರೋ ಮನೆ ಈ ಬಂದು ಆ್ಯಾವ್ರೇಜ್ ಏರಿಯಾ ಬಂದು ಅರೌಂಡ್ 1200 to 1400 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಈ ರೇಂಜಲ್ಲಿ 25 to 30Kಗೆ ಮನೆ ನಿಮಗೆ ಸಿಗುತ್ತೆ. ಇಲ್ಲ ಅಕಸ್ಮಾತ್ 1000 ಸ್ಕ್ವೇರ್ ಫೀಟಲ್ಲೂ ಮನೆ ಪರವಾಗಿಲ್ಲ, ಅಥವಾ 800 ಅಂದ್ರೂ ಪರವಾಗಿಲ್ಲ ಅಂತಂದರೆ ನಿಮಗೆ ವಿತಿನ್ 20 ಒಳಗಡೆನೇ ನಿಮಗೆ ಮನೆ ಸಿಗುತ್ತೆ. ಆ್ಯಂಡ್ ಸೊಸೈಟಿಯಲ್ಲಿ ನೋಡ್ತಾ ಇಲ್ಲ, ಹೊರಗಡೆನೇ ಇಂಡಿಪೆಂಡೆಂಟ್ ಮನೆಗಳಲ್ಲೇ ನೋಡ್ತಾ ಇದ್ದೀವಿ ಅಂತ ಅಂದರೆ ಅದು ಬಂದು 115 ಸಿಕ್ಬಿಡುತ್ತೆ. ಸೊ ಐ ಹೋಪ್ ದ್ಯಾಟ್ ಈಸ್ ಕ್ಲಿಯರ್. ಮತ್ತು ಅಷ್ಟೇ, ಇನ್ನೇನು ರೆಂಟ್ ಬಗ್ಗೆ ಅಷ್ಟೇ ಹೇಳಬೇಕಿದ್ದು. ಆ್ಯಂಡ್ ಅಡ್ವಾನ್ಸ್ ಬಂದು ಎನಿವೇರ್ ಬಿಟ್ವೀನ್ 1 lakh to 2 lakh. ನೀವು 2 BHK ತೊಗೊತಿದ್ದೀರಾ, 3 BHK ತೊಗೊತಾ ಇದ್ದೀರಾ, ಅದ್ರ ಮೇಲೆ 6 monthದ್ದು ರೆಂಟ್ ಬಂದು ಮಿನಿಮಮ್ ಅಡ್ವಾನ್ಸ್ ಕೇಳ್ತಾರೆ. ಆ ಥರ ಅದು ಸಿಸ್ಟಮ್ ಇಲ್ಲಿರೋದು ಸದ್ಯಕ್ಕೆ. ಸೊ ಐ ಹೋಪ್ ದ್ಯಾಟ್ ಈಸ್ ಕ್ಲಿಯರ್. ಮತ್ತು ಅದು ಬಿಟ್ಟರೆ ಐ ಹೋಪ್ ನಿಮಗೆ ಈ ಮನೆ ಕೂಡ ಇಷ್ಟ ಆಗಿದೆ. ಆ್ಯಂಡ್ ಈ ಮನೇಲಿ ಕೂಡ ನನಗೆ ಮೇಯ್ನ್ ಬೇಕಾಗಿರೋದು ಆ ಮನೇಲಿ ಹೇಳಿದಂಗೆ ಸ್ಪೇಸ್ ಆ್ಯಂಡ್ ಲೈಟ್ ಆ್ಯಂಡ್ ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂತ. ಸೊ ಈ ಮನೆ ಕೂಡ ಅದೆಲ್ಲ ನೋಡಿನೇ ತೊಗೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದ್ದೀನಿ ನಾನು ಕರೆಕ್ಟಾಗಿ. ಆ್ಯಂಡ್ ಸ್ವಲ್ಪ ಅಂದರೆ ಇನ್ನೂ ಸೆಟ್ ಆಗ್ತಾ ಇದೆ ಅಲ್ಲ ಮನೆ, ಅದಕ್ಕೆ ನಾನು ಏನು ಮೇಕಪ್ ಇಲ್ಲದೆ ಒಂದು ಲಿಪ್ ಬಾಮ್ ಹಾಕ್ಕೊಂಡು ಕೂತಿದ್ದೀನಿ. ಬೇರೆ ಎಲ್ಲ ಸಾಮಾನು ಎಲ್ಲೆಲ್ಲೋ ಇದೆ. ಸ್ವಲ್ಪ ದಿನ ಸೆಟ್ ಎಲ್ಲ ಆದಮೇಲೆ ಮತ್ತೆ ನಿಮಗೆ ಮನೆ ತೋರಿಸ್ತೀನಿ. ಇಲ್ಲಿ ಪ್ರಾಪರ್ ಹೌಸ್ ಟೂರ್ ಮಾಡ್ತೀನಿ. ನಮ್ಮ ಮನೇಲಿ ಏನೇನು ಥಿಂಗ್ಸ್ ಇದೆ, ಎಲ್ಲೆಲ್ಲಿಂದ ತೊಗೊಂಡ್ವಿ, ಇಂಟ್ರೆಸ್ಟಿಂಗ್ ಏನಾದರೂ ಎಲ್ಲಿಂದಾದರೂ ತೊಗೊಂಡು ಬಂದಿರೋದು ಇದ್ದರೆ ಅದನ್ನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಕಾಯ್ತಾ ಇರಿ, ನೆಕ್ಸ್ಟ್ ವೀಕಲ್ಲೇ ಹಾಕ್ತೀನಿ. ಈ ಸರಿ ಶುರು ಮಾಡಿರುವಾಗಲೇ ಅಂದ್ಕೊಂಡಿರೋ ತಲೆಯಲ್ಲಿ ಈ ಸರಿ ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಹಾಕ್ಬಿಡ್ಬೇಕು ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆ್ಯಂಡ್ ಕಾಮೆಂಟ್ ಮಾಡಿ ನನಗೆ ಹೇಳಿ ನಿಮ್ಮ ವ್ಯೂಸ್ ಏನು, ನಿಮ್ಮ ಕಡೆ ಏನು ರೆಂಟ್ ನಡೀತಾ ಇದೆ, ಮತ್ತು ನ್ಯೂ ಇಯರ್ ಪ್ಲ್ಯಾನ್ಸ್ ಏನು ಅಂತೆಲ್ಲ ನನಗೆ ಹೇಳಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ಸ್ ಇನ್ ಅಡ್ವಾನ್ಸ್ ಎಲ್ಲರಿಗೂ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್.